ವಿಡಿಯೋ ಮಾಡ್ತಿದ್ದಾಳೆ. ಏನು ಗೆಸ್ ಮಾಡಿ ಗೈಸ್, ಏನಿರ್ಬೋದು ಗೆಸ್ ಮಾಡಿ, ಇವಾಗಲೇ ಗೆಸ್ ಮಾಡಿ, ಈಗಲೇ ಹಂಗೆ ಕಮೆಂಟ್ ಮಾಡಿ. ಏನು ಮಧುರೇ, ನೀವು ಪ್ರೆಗ್ನೆಂಟು ಬಗ್ಬಾರ್ದು ಹಂಗೆಲ್ಲ. ಈ ಥರ ಫಸ್ಟು ಮ್ಯಾಂಗೋ ಹಾಕೋತಾನೆ ಸ್ವಲ್ಪ, ಆಮೇಲೆ ಜ್ಯೂಸ್ ಹಾಕ್ತಾನೆ, ಅದ್ರ ಮೇಲೆ ಮತ್ತೆ ಮ್ಯಾಂಗೋ ಹಾಕ್ತಾನೆ. ಚಲೋ ನಿಧಾನ ನಿಮ್ಮ ಹೆಂಡ್ತಿನ. ಅಣ್ಣನ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮದನ್ ಅಣ್ಣವರ ಮನೆಯಿಂದ. ನಿನ್ನೆ ನಾವು ಮಂತ್ರಾಲಯದಿಂದ ಮಿಡ್ ನೈಟ್ ಬಂದ್ವಿ, ಬೆಂಗಳೂರಲ್ಲಿ ಹೇಳ್ಕೊಂಡ್ವಿ. ಸೊ ರೆಸ್ಟ್ ಮಾಡಿ ತಿಂಡಿ ಎಲ್ಲ ಮಾಡಿ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಬನ್ನಿ ನೋಡುವ ಬೆಂಗಳೂರಲ್ಲಿ. ನಮಸ್ಕಾರ ಅಣ್ಣ, ಗುಡ್ ಮಾರ್ನಿಂಗ್. ಹಾಯ್. ಏನು ಚೆನ್ನಾಗಿದ್ದೀರಾ? ಇನ್ನೂ ರಾಯರ್ದು ನಾಮ ನೋಡಿ ಹಂಗೆ ಐತೆ. ಹಾಂ, ಸೊ ಆಂಟಿ ಇದ್ದಾರೆ. ಹಾಯ್ ಆಂಟಿ. ನಮ್ಮಣ್ಣ ಜ್ಯೂಸ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಕವರಾಗಿ ಕೊಡ್ತಾನೆ ಗೈಸ್ ನನಗೆ ಲಾಸ್ಟಲ್ಲಿ. ಇದನ್ನೆಲ್ಲ ಜ್ಯೂಸ್ಗೆ ಹಾಕ್ತಾನೆ. ಹಾಲು ಹಾಕ್ತೀಯಾ ಜ್ಯೂಸ್ಗೆ? ಸೊ ಇವನು ನಮ್ಮ ಮೈಸೂರಲ್ಲಿ ಒಂದು ಬೇಕ್ರಿ ಇದೆ, ಆ ಬೇಕ್ರಿಲಿ ಇದೇ ಥರ ಜ್ಯೂಸ್ ಮಾಡೋದು, ಅದು ನಮಗಿಷ್ಟ. ಸೊ ಅದೇ ಥರ ಮಾಡಿಕೊಡ್ತಾನೆ ಪ್ರತಿ ಸಲನೂ. ಅಂದರೆ ಸ್ವಲ್ಪ ಮಾವಿನ ಹಣ್ಣು ಬಾಯಿಗೆ ಸಿಗೋ ಥರ ಮತ್ತು ಜ್ಯೂಸು ಇರುತ್ತೆ, ಆ ಥರ ಮಾಡ್ತಾರೆ. ಸೊ ಮಧು ಏನು ಮಾಡ್ತಾವಳೆ? ಮಧುರೇ, ನೀವು ಪ್ರೆಗ್ನೆಂಟು ಬಗ್ಬಾರ್ದು ಹಂಗೆಲ್ಲ. ಏನಿಲ್ಲ, ಇವಾಗ ಬಗ್ಬೇಕು, ಎದ್ದೋಳ್ಬೇಕು, ಎಲ್ಲ ಮಾಡಬೇಕು ಈ ಟೈಮಲ್ಲಿ. ಅವ್ರು ಸುಮಾರು ಜನ ನೀನು ಇನ್ನೂ 3 ತಿಂಗಳು ಟ್ರಾವೆಲ್ ಮಾಡಬಾರ್ದು, ಬಗ್ಬಾರ್ದು ಅಂತೆಲ್ಲ, ಸ್ಟೆಪ್ಸ್ ಹತ್ಬಾರ್ದು ಅಂತೆಲ್ಲ ಕಮೆಂಟ್ ಹಾಕ್ತವ್ರೆ. ಒಬ್ಬೊಬ್ರು ಒಂದೊಂಥರ. 5 ತಿಂಗಳು ಆ ಥರ ಅನ್ನಿಸ್ತಾ ಇಲ್ಲ ಅಷ್ಟೇ ನನಗೆ. 5 ತಿಂಗಳಾಗಿದೆ, ಇವಾಗೆಲ್ಲ ನಾರ್ಮಲ್ ಆಗಿರ್ಬೇಕು. ಇವಾಗ ಜಾಸ್ತಿ ಸ್ವಲ್ಪ ಕೆಲಸ ಮಾಡಬೇಕು, ಲೈಟಾಗಿ ಸ್ಟೆಪ್ಸ್ ಹತ್ಬೇಕು, ವಾಕ್ ಮಾಡಬೇಕು, ಎಲ್ಲ ರೆಡಿ ಆಗಬೇಕು ಡೆಲಿವರಿಗೆ. ಹಾಂ. ಸೊ ಇವಾಗ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಗೈಸ್. ಟೊಮಾಟೊ ಎಲ್ಲ ಕೌಡ್ತಾ ಇದ್ದೀನಿ ನಾನು. ಮ್ಯಾಂಗೋ ಸೀಸನ್ ಬಂದಿದೆ ಇವಾಗ. ಮ್ಯಾಂಗೋ ಹಲಸಿನಣ್ಣಂತೂ ನನ್ನ ಫೇವ್ರೆಟ್. ಇವಾಗ ಮಾಡಾಯಿತು ಜ್ಯೂಸ್, ತೋರಿಸ್ತೀನಿ ಗೈಸ್. ಈ ಥರ ಫಸ್ಟು ಮ್ಯಾಂಗೋ ಹಾಕೋತಾನೆ ಸ್ವಲ್ಪ, ಆಮೇಲೆ ಜ್ಯೂಸ್ ಹಾಕ್ತಾನೆ, ಅದ್ರ ಮೇಲೆ ಮತ್ತೆ ಮ್ಯಾಂಗೋ ಹಾಕ್ತಾನೆ. ಅದು ಮ್ಯಾಂಗೋ ಸಿಗ್ತಾ ಜ್ಯೂಸ್ ಕುಡಿತಾ ಇದ್ದರೆ ಅದು ಚಂದ. 5 ಜನಕ್ಕೆ ಆಯ್ತಾ ಕ್ಲೀನಾಗಿ? ಕರೆಕ್ಟ್ 5 ಜನಕ್ಕೆ ಮಾಡೋಣ ನೋಡಿ ಗೈಸ್. ಅದಾಕು ಈಗ. ಗೈಸ್ ನೋಡಿ ಗೈಸ್, ನಂದು ಬಂದಿದೆ. ಏನು ಗೆಸ್ ಮಾಡಿ ಗೈಸ್, ಏನಿರ್ಬೋದು ಗೆಸ್ ಮಾಡಿ, ಇವಾಗಲೇ ಗೆಸ್ ಮಾಡಿ, ಈಗಲೇ ಹಂಗೆ ಕಮೆಂಟ್ ಮಾಡಿ ಏನಿರ್ಬೋದು ಅಂತ. ಆಲ್ರೆಡಿ ನೋಡಿರ್ತಾರೆ ಆತಿಗೆ. ಸೊ ಇನ್ಸ್ಟೆಂಟ್ ಕ್ಯಾಮ್ರಾ, ಏನಾದರೂ ನೇಮ್ ಫುಲ್ಲು? ಇನ್ಸ್ಟ್ಯಾಕ್ಸ್. ಸೊ ನಾನು ತಗೋಬೇಕು ಅಂತ ಇದ್ದಿದ್ದೆ ಬೇರೆ, ನಮ್ಮಣ್ಣ ಸಜೆಷನ್ ಮಾಡ್ಕೊಂಡು ಯಾವಾಗ ಬುಕ್ ಮಾಡೋರೆ ಅಂತ ನನಗೆ ಗೊತ್ತಿಲ್ಲ. ನಾವು ಇನ್ಸ್ಟ್ಯಾಕ್ಸ್ ಅಂತ ಅಂದ್ಕೊಂಡಿದ್ದು. ಇದು ಇಂಟ್ಯಾಕ್ಸ್. ಇವ್ರಿಗೆ ಹೆಸರೇ ಗೊತ್ತಿಲ್ಲ, ಸುಮ್ಮನೆ ತಗೊಂಡ್ಬಿಟ್ಟವೆ. ಅಲ್ಲ, ಮಿನಿ 19 ಅದೆಲ್ಲ ಅಲ್ಲ, ಕಲರ್ ಇತ್ತಲ್ಲ, ಆ ಥರ ತಗೋಬೇಕು ಅಂತ ಅಂದ್ಕೊಂಡಿದ್ದು. ಅದಕ್ಕಿಂತ ಚೆನ್ನಾಗಿರೋದು ಅಂತ ಐತೆ ಅಂತ ನಮ್ಮಣ್ಣ ವಿಡಿಯೋ ಎಲ್ಲ ತೋರಿಸಿ ನನ್ನ ಮೈಂಡ್ ವಾಶ್ ಮಾಡಿಸಿ, ಸೊ ಇದನ್ನು ತಗೊಳಂಗೆ ಮಾಡಿ 10,000 ಇದ್ದಿದ್ದ ಬಜೆಟ್ನ 25,000 ತಗೊಂಡು ನಿಲ್ಸಿದ್ರು. ಎಸ್ ಗೈಸ್, ಇದು ಏನಂದರೆ 2 ದಿನದ ಹಿಂದೆನೇ ಬುಕ್ ಮಾಡಬೇಕಿತ್ತು. 2 ದಿನ 3 ದಿನ ತೋರಿಸ್ತೈತೆ ಅಂತ ಹಂಗೆ ಪೆಂಡಿಂಗಲ್ಲಿತ್ತು. ಇವತ್ತು ಬೆಂಗಳೂರಲ್ಲಿ ಇದ್ವಲ್ಲ, ನಮ್ಮಣ್ಣ ಒಂದ್ಸಲ ಚೆಕ್ ಮಾಡ್ದ, ಮನೆಗೆ ಡೆಲಿವರಿ ಇತ್ತು. ಸೊ ಹಾಗಾಗಿ ಬುಕ್ ಮಾಡ್ದ. ಏನು 1/2 hour ಹಿಂದೆ ಬುಕ್ ಮಾಡ್ದ, ಆಲ್ರೆಡಿ ನನ್ನ ಕೈಗೆ ಬಂದಿದೆ. ಇವಾಗ ಹೋಗುದು ಇನ್ಸ್ಟ್ಯಾಕ್ಸ್ ಮಿನಿ ಇವೋ. ನಾನು ಹೇಳಿಲ್ವಾ ಮಿನಿ ಎಡಿಷನ್. ಕಲರ್ ನೋಡಿ ಗೈಸ್, ಇದು ಕಲರ್ ನಾನೇ ಹೇಳಿದ್ದು ಕಲರ್ ಇರಲಿ ಅಂತ. ಹೈಬ್ರಿಡ್ ಇನ್ಸ್ಟಂಟ್ ಕ್ಯಾಮ್ರಾ, ಮಿನಿ ಬ್ಲಾಕ್ ಫ್ರೇಮ್ ಇನ್ಸ್ಟಂಟ್ ಫಿಲಮ್. ಇದರಲ್ಲಿ ಬ್ಲ್ಯಾಕ್ ಇತ್ತು, ಬ್ರೌನ್ ಇತ್ತು, ಪಿಂಕ್ ಇತ್ತು. ಸೊ ಪಿಂಕ್ ಬೇಡ ಅನ್ನಿಸ್ತು. ಬ್ಲ್ಯಾಕ್ ನಮ್ಮ ಹತ್ರ ಕ್ಯಾಮ್ರಾಗಳು ಇರೋದೆಲ್ಲ ಬ್ಲ್ಯಾಕೆ. ಸೊ ಇದು ಡಿಫ್ರೆಂಟ್ ಆಗಿ ಸ್ವಲ್ಪ ಏನು ವಿಂಟೇಜ್ ಫೀಲು, ಬ್ಲ್ಯಾಕ್ ಆ್ಯಂಡ್ ವೈಟ್ ಏನು ಅಂತಾರಲ್ಲ ಅದನ್ನ, ವಿಂಟೇಜ್ ಫೀಲ್ ಕೊಡುತ್ತೆ ಅಂತ ಈ ಕಲರ್ ಇರಲಿ ಅಂದೆ. ಅತ್ತಾಗೆ ಸ್ಟಿಕ್ಕರಲ್ಲಿ ಕೆಳಗಡೆ
ಅನ್ಬಾಕ್ಸ್ ಮಾಡಲಿ, ಯಾಕೆಂದರೆ ಅವರೆಲ್ಲ ನಂಗೆ ಕೊಡಿಸ್ತಾ ಇರೋದು. ನಮ್ಮ ಮನೇಲಿ ಗೈಸ್ ನಾವ್ ಏನೇ ತಗೊಳ್ಳಿ ಎಲ್ರು ಉಜ್ಜಾಡ್ತೀವಿ, ಯೂಸ್ ಮಾಡ್ತೀವಿ. ಯಾರಿಗೂ ಈ ಕ್ಯಾಮ್ರಾ ಆಸ್ಮಾನ ಅವಳಿಗೆ ಅಂತ ತಗೊಂಡ್ಲು, ಅವಳಿಗಿಂತ ಜಾಸ್ತಿ ನಾನೇ ಯೂಸ್ ಮಾಡ್ತೇನೆ. ಎಲ್ಲರೂ ಯೂಸ್ ಮಾಡ್ತೀವಿ. ಸುಮ್ಮನೆ ನಮ್ಗೆ ಗಿಫ್ಟ್ ಇಲ್ಲ, ಅವಳು ತಗೊಳ್ಳೋದಿಲ್ಲ, ಅವಳು ಗಿಫ್ಟ್ ಅನ್ನೋದು ನಾನು ಯೂಸ್ ಮಾಡ್ತೀನಿ. ಇದು ಜಾಸ್ತಿ ನಮ್ಗೆ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮದು ಇನ್ನು ಯಾರಿಗೋ ಯೂಸ್ ಆಗುತ್ತೆ. ನಿನ್ ಪಾಪುಗೆ ಮತ್ತೆ ನನ್ನ ಫ್ರೆಂಡ್ಸ್ಗೆ. ಯಾರು ನೋಡ್ತಾ ಇದೀರ ನಿನ್ ಫ್ರೆಂಡ್ಸ್ ಇದ್ರು ಅವ್ರಿಗೆ ಹೇಳ್ತೀನಿ. ಸೌಜು, ಮಧು, ಸ್ಯಾಂಡಿ ಅಷ್ಟಿಲ್ಲ ಅನ್ಕೋತೀನಿ, ರಚಿತಾ ಮತ್ತೆ ಮಧು ಇವ್ರಿಬ್ರಿಗೆ ಹೇಳ್ತಾ ಇದೀನಿ. ಇದಕ್ಕೆ ರೋಲ್ಗೆ 1000 rupees ಕೊಟ್ಬಿಟ್ಟು ಡಿವೈಡ್ ಮಾಡ್ಕೊಂಡು ನೀವು ಏನ್ ಮಾಡ್ತೀರಾ ಗೊತ್ತಿಲ್ಲ, ತಗೊಂಡು ರೋಲ್ ತಗೊಂಡ್ ಬಂದು ಬೇಕಾದ್ರೆ ಎಷ್ಟಾರು ಫೋಟೋ ಹೊಡ್ಕೊಳ್ಳಿ, ರೋಲ್ನ ನೀವೇ ತಗೊಳ್ಬೇಕು. ನಮ್ಮ ಹುಡುಗಿ ಹೇಳಿದಾಳೆ ನಮ್ಮ ಫ್ರೆಂಡ್ಸ್ ಕೈಲೇ ತರಿಸ್ತೀನಿ ಅಂತ. ಇದು ಅಷ್ಟು ಕಾಸ್ಟ್ಲಿ ಗೈಸ್. ರೋಲ್ ಬರೀ 1000 ರೂಪಾಯಿಗೆ 10 ಫೋಟೋ ತಕ್ಕೋಬಹುದು. 10 ರೋಲ್ ಬರುತ್ತೆ ಅಷ್ಟೇ, 10 ಫೋಟೋಸ್ ಬರುತ್ತೆ. ಒಂದ್ಸಲ ಕ್ಲಿಕ್ ಮಾಡ್ಬಿಟ್ರೆ ಅದರಲ್ಲಿ ಇನ್ಸ್ಟಾಕ್ಸ್ ಅಲ್ಲಿ ನನ್ನ ಫ್ರೆಂಡ್ ಭೂಮಿಕನ ಹತ್ರ ಇತ್ತು. ನಾವ್ ಇದಕ್ಕೆ ಹೋಗಿದಾಗ, ಹಂಪಿಗೆ ಹೋಗಿದಾಗ ಫೋಟೋ ತಕ್ಕೋತಾ ಇದೀವಿ ಕಣೆ, ಬರ್ತಾನೆ ಇಲ್ಲ. ಬರೀ ರೋಲ್ ಮಾತ್ರ 3-4 ಒಂಟೆ ಹೋಯ್ತು. ಆ ಕಾರಣಕ್ಕೇನೆ ನಮ್ಮ ಅಣ್ಣ ಇದ್ದು ಚೆನ್ನಾಗೈತೆ ಅಂತ ತಗೊಂಡಿದ್ದು. ಅದ್ರಲ್ಲಿ ಹೆಂಗೆ ಅಂದ್ರೆ ನಾವು ನೋಡಕ್ಕೂ ಆಗಲ್ಲ, ಫೋಟೋ ಚೆನ್ನಾಗೈತೆ ಇಲ್ವೋ ಅಂತ ನೋಡಕ್ಕೂ ಆಗಲ್ಲ. ಸುಮ್ನೆ ಅದು ಪ್ರಿಂಟ್ ಬಂದ್ಬಿಡುತ್ತೆ, ಮಾಡ್ಕೋಬೇಕು, ವೇಸ್ಟ್ ಆಗುತ್ತೆ. ಬಟ್ ಇದ್ರಲ್ಲಿ ಹೊಸ ಆಪ್ಷನ್ ಇದೆ, ಅಂದ್ರೆ ನಾವು ನೋಡ್ಕೋಬಹುದು. ಈ ಫೋಟೋ ಓಕೆ ಅನ್ಸಿದ್ರೆ ಮಾತ್ರ ಪ್ರಿಂಟ್ ತೆಗಿಬಹುದು. ಆ ತರ ಇದೆ. ರೋಲ್ಸಾ 2 ಬಂದೈತೆ. ಶೀಟ್ಸ್ ಅಂತ, ಸಾರಿ ಶೀಟ್ಸ್. ಒಂದ್ರಲ್ಲಿ 10 ಶೀಟ್, ಒಂದಕ್ಕೆ 1000. ಇದು ಕಲರ್ ಚೇಂಜ್ ಆಗುತ್ತಂತೆ ಗೈಸ್. ಇದು ಶೀಟ್, ಇದು ಫ್ರೇಮ್ ಕಲರ್ ಯಾವ್ದು ಬೇಕು, ಬ್ಲ್ಯಾಕ್ ಬೇಕಾ ಬ್ರೌನ್ ಬೇಕಾ, ಆ ತರ. ಪೌಚ್ ಕೊಟ್ಟಿಲ್ಲ, ಅದು ಆರ್ಡರ್ ಮಾಡಬೇಕು ಸಪ್ರೇಟಾಗಿ. ನೋಡು ರೋಲ್ ನೋಡ್ತೋಳಿ, ಇಲ್ಲಿ ನೋಡಿದ್ರೆ ಇದು 899 ಅಂತ ಐತೆ ಅಂತ. ಅಮೆಝಾನ್ ಅಲ್ಲಿ ಸಿಗುತ್ತೆ ಎಕ್ಸ್ಟ್ರಾ ಶೀಟ್ಸ್ ಬೇಕು ಅಂತಂದ್ರೆ. ಇದೆಲ್ಲ ಇವಾಗ ಗೊತ್ತಿಲ್ಲ ಗೈಸ್. ಇವಾಗ ಇದೊಂದಕ್ಕೆ ಅನ್ಸುತ್ತೆ ನಮ್ಗೆ ಅಷ್ಟು ದುಡ್ಡು ಬಿದ್ದಿರೋದು. ಶೀಟ್ಸ್ ಎಲ್ಲ ಕಾಂಪ್ಲಿಮೆಂಟ್ರಿ ಕೊಟ್ಟಿರ್ತಾರೆ. ಹಿಂದೆ ಸ್ಕ್ರೀನ್ ಇಲ್ವಾ ಇದು? ಐತಲ್ಲ, ಸ್ಕ್ರೀನ್ ಇದೆ. ಇಲ್ಲಿ ಏನೇನೋ ಆಪ್ಷನ್ಸ್ ಇದೆ, ಕ್ಲಿಕ್ಕಿಂಗ್ ಇದೆ. ನಮ್ಮ ಮನೇಲಿ ಒಂದು ಹಳೆಯದೊಂದು ಇತ್ತು ನೋಡು ಕ್ಯಾಮ್ರಾ. ಹಿಂಗೆ ತೆಗಿಯೋದು, ಹಿಂಗೆ ಸ್ಕ್ರೀನ್ ನೋಡ್ಕೊಂಡೆ ತೆಗಿಯೋದು ಅನ್ಸುತ್ತೆ. ಹಿಂಗೆ ಮಾಡಿದ್ರೆ ಕ್ಯಾಮ್ರಾ ಇದ್ರ ಹತ್ರ ಇರುತ್ತೆ ನೋಡು ಬಟನ್, ಲೈಟ್ ಪಕ್ಕ. ಹಾಂ, ಹಿಂಗೆ ಮಾಡಿದ್ರೆ ಅದು ಹಿಂಗೆ ಮಾಡು, ಸ್ಟ್ರೈಟ್ ಮಾಡೆ. ಹಾಂ, ಹಿಂಗೆ ಮಾಡಿದಾಗ ತೆಗಿಯೋಕ್ಕೆ ಅದು. ಓಕೆ, ಇಲ್ಲಿ ಮಾಡಿದಾಗ ಮೇಲ್ಗಡೆ ಬಟನ್. ನೈಸ್ ಗೈಸ್. ಇದು ತಲೆ ಇದು ಹಾಕೊಳ್ಳೋದಲ್ಲ, ಬಾಕ್ಸ್ ಚೆನ್ನಾಗಿದೆ. ಹಾಕೊಂಡು ನಾನು ಕತ್ತಿಗೆ ಹಾಕೊಂಡು ಮುಸ್ತಫಿ ಆಗೋಯ್ತಾಳೆ. ಎಲ್ಲ ಬೆಸ್ಟ್ ಮೂಮೆಂಟ್ಸ್ಗಳನ್ನ ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಿ ಡೆಲಿವರಿಲಿ ಪ್ರಿಂಟ್ ಮಾಡಿ ಇಟ್ಕೊತೀನಿ. ಎಸ್ ಗೈಸ್, ಆ ಪುಟ್ಟದಲ್ಲ ಆವಾಗ ಚಂದ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮಧುರೇ, ಥ್ಯಾಂಕ್ ಯು. ಅಷ್ಟೇ ಗೈಸ್. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಮದನಣ್ಣ ನಮ್ಮನ್ನ ಶಾಪಿಂಗ್ ಕರ್ಕೊಂಡ್ರೆ ಗೈಸ್. ಎಲ್ಲ ಆಯ್ತು. ಸೊ ಇವತ್ತು ನೈಟು ನಮಗೆ ಒಂದು ಏನಿದೆ, ಇನಾಗ್ರೇಷನ್ ನಮ್ಮ ಪರಿಚಯ ಇರೋದು. ಸೊ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ಮಧು ಇಬ್ರು ಕಾಲು ಹಿಡ್ಕೊಂಡು ಬಾ 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 ಅಂತಿದ್ದಾರೆ. ಸೊ ಹಾಗಾಗಿ ಇಲ್ಲ ಗೈಸ್, ಸೊ ಪರಿಚಯ ಇರೋರ್ದೆ. ಬಟ್ ನನ್ನ ಕರ್ದಿರ್ಲಿಲ್ಲ, ಇವಳು ಬಾ ಬಾ ಅಂತವಳಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಬರಬೇಕು ಅಂದ್ರೆ ನಂಗೊಂದು ಕರ್ದಿದ್ದಾರೆ ಗೈಸ್. ಇವಳು ನಮ್ಮ ಹತ್ರ ಇದೆ ಅವ್ರ ನಂಬರ್, ಆಯ್ತಾ. ಅವ್ರು ಫೋನ್ ಮಾಡಿದಾಗ ನಿಶಾ ಮತ್ತೆ ನಿಮ್ಮ ಅಣ್ಣ ಎಲ್ರು ಕರ್ಕೊಂಡ್ ಬನ್ನಿ, ನಿಮ್ಮ ಫ್ರೆಂಡ್ಸ್ ಎಲ್ಲಾರು ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಇನ್ನೊಂದು 2-3 ಫಂಕ್ಷನ್ಗೂ ಹಂಗೆ ಕರೆದಿದ್ರು, ಹೋಗಕ್ಕಾಗಿರ್ಲಿಲ್ಲ. ಅಟ್ಲೀಸ್ಟ್ ಇವತ್ತಾದ್ರೂ ಹೋಗೋಣ. ಓಕೆ, ಅದಕ್ಕೆ ನಾನು ಬರ್ಬೇಕು ಅಂದ್ರೆ ಒಂದು 3-4 ಜೊತೆ ಬಟ್ಟೆ ತಗೊಡಿ ಅಂತ ಹೇಳಿದ್ದೀನಿ. ಸೊ ಮದನಣ್ಣ ನಾನ್ ತಗೊಡ್ತೀನಿ ಬಪ್ಪ ಅಂತ ಹೇಳ. ಎಲ್ಲ ಇವತ್ತು ನಿಮ್ಮ ಮನೇಲೆ ಇರ್ತೀನಲ್ವಾ, ನೈಟ್ ಹಾಕೊಳ್ಳೋದಕ್ಕೆ, ನಾಳೆ ಮೈಸೂರಿಗೆ ಹೋಗೋದಕ್ಕೆ ಎಲ್ಲದಕ್ಕೆಲ್ಲ ಬೇಕಲ್ಲ. ಸೊ ಹಂಗಾಗಿ ಸುಮ್ಮನೆ ಅಷ್ಟೇ. ನಮ್ದು ಪ್ಲಾನ್ ಇರ್ಲಿಲ್ಲ ಆಮೇಲೆ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗೋದು, ಹಂಗಾಗಿ ನಾವು ಮೈಸೂರಿಂದ ಜಾಸ್ತಿ ಬಟ್ಟೆ ತಂದಿರ್ಲಿಲ್ಲ. ಇವಾಗ ಒಂದು ಮಾಲ್ ಕರ್ಕೊ ಬಂದಿದ್ದಾರೆ ನೋಡುವ. ಲುಲು ಮಾಲ ಅಲ್ಲ, ಇದು ಡಿವಿನಿಟಿ. ಇದು ಇನಾಗ್ರೇಷನ್ ಬಂದಿದ್ವಲ್ಲ ನಿಶಾ, ಸುದೀಪ್ ಸರ್ ಬಂದಿದ್ರು. ನೀವ್ ಬಂದಿದ್ರಿ, ನಾನ್ ಬಂದಿರ್ಲಿಲ್ಲ. ಹೌದಾ? ಸೊ ನಾವಿಲ್ಲೇ ಹೇಳ್ಕೊತೀವಿ. ಓಕೆ ಗೈಸ್, ಆಮೇಲೆ ಸಿಗ್ತೇವೆ. ಟೇಕ್ ಕೇರ್, ಬಾಯ್, ಲವ್ ಯು. ಹೇಗಿದೆ ನಿಮ್ಮ ಮೆಟ್ರೋ ಎಕ್ಸ್ಪೀರಿಯನ್ಸ್?
ನಾನು ಓಡಾಡಿದ್ದೀನಿ ನಿಮ್ಮ ಅಣ್ಣನ ಕೇಳಿ. ಅದೇ ನಿಮ್ಮ ಹಸ್ಬೆಂಡ್ ಜೊತೆ ಚೆನ್ನಾಗಿದೆಯಾ? ಟ್ರಾಫಿಕ್ ಇಲ್ಲ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ ನಮಗೆ ಸ್ಟಾಪ್ ಇದೆ. ಎಸ್ ಎಮ್ ಜಿ ರೋಡ್ ಬಂತು ಗೈಸ್. ಚಲೋ 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 ಚಲೋ. ನಿಧಾನ ನಿಮ್ಮ ಹೆಂಡ್ತಿನ. ಅಣ್ಣನ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೆಂಗಿದೆ ಪೂರ್ಣಿ? ಡೈಲಿ ಮೆಟ್ರೋದಲ್ಲಿ ತಿರುಗಾಡ್ತಾಳೆ. ನಾನು ಬೆಂಗಳೂರಿಗೆ ಬಂದಾಗ ಅಷ್ಟೇ ಮೆಟ್ರೋ. ಚೆನ್ನಾಗಿತ್ತು ಅಷ್ಟೇ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತೆ ಬೆಂಗಳೂರಿಂದ ಡೈರೆಕ್ಟ್ ಮೈಸೂರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಧ್ಯಾಹ್ನ ಕಂಟಿನ್ಯೂ ಮಾಡಿದ್ದು, ಹಾಗಾಗಿ ನಾನು ಮಾಡಲಿಲ್ಲ ಅವತ್ತು. ಸೊ ಇವಾಗ ನಾವು ಒಂದು ಶೂಟ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆಯಿಂದ. ಎಲ್ಲಿ ತೋರಿಸ್ತಿದ್ದೆ? ಅಲ್ಲಿ ಕಾಣಿಸ್ತಿದ್ದೀನ? ಬೆಳಿಗ್ಗೆಯಿಂದ ಗೈಸ್ ಫ್ರೀನೇ ಇಲ್ಲ ನಾನು. ಇದು 2ನೇದೋ 3ನೇದೋ ವಿಡಿಯೋ. ಹಾಗೆ ಗ್ಯಾಪಲ್ಲಿ ಒಂದು ಫೇಸ್ ಕ್ಲೀನಿಂಗು ಮತ್ತು ವ್ಯಾಕ್ಸ್ ಎಲ್ಲ ಮಾಡಿಸ್ಕೊಂಡೆ. ಮಧು ಮನೆಗೆ ಕರೆಸಿದ್ಲು. ಸೊ ಅವಳು ಅಕ್ಕ ಇವಾಗ ಅಲ್ಲಿ ಮಸಾಜ್ ಮಾಡಿಸ್ಕೊತಾ ಇದ್ದಾರೆ. ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಿಸ್ಕೋಬೋದಾ? ಬರೀ ಅದು ಅವ್ರಿಗೆ ಅಂತಾನೆ ಥೆರಪಿ. ಅದು ಪ್ರೆಗ್ನೆಂಟ್ಗೆ ಅಂತಲೇ ಬೇರೆ ಥೆರಪಿ ಇರುತ್ತೆ. ಆ ಥರ ಏನೋ ಆರ್ಡರ್ ಬುಕ್ ಮಾಡ್ಕೊಂಡಿದ್ದು. ಸೊ ಮನೆಗೆ ಬಂದು 1 hour ಆಯಿತು ಸ್ಟಾರ್ಟ್ ಆಗಿ. ಮೇಡಮ್ ಅವ್ರದ್ದು ತೋರಿಸ್ತಿದ್ದೀನಿ ಗೈಸ್. ತೋರಿಸೋ ಸಿಚುವೇಶನಲ್ಲಿ ಇಲ್ಲ ಅನಿಸುತ್ತೆ. ಅವಳು ಬಂದಮೇಲೆ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಅವಳದು. ಸೊ ಅಷ್ಟೇ, ಇವಾಗ ಒಂದು ಶೂಟ್ ಇದೆ, ಮುಗಿಸ್ಕೊಂಡು ಸಿಗ್ತೀನಿ. ಅವಳು ವಿಡಿಯೋ ಮಾಡ್ತಿದ್ದಾಳೆ. ನಿಜವಾಗ್ಲೂ ನನ್ನ ಲೈಫಲ್ಲಿ ಈ ಥರ ಒಂದು ಮಸಾಜ್ ಮಾಡಿಸ್ಕೊಂಡಿರಲಿಲ್ಲ ಗೈಸ್. ಕಲರ್ ಮಾಡೋದು. ಆ್ಯಂಡ್ ಅವ್ರಿಗೂ ಅಷ್ಟೇ ನಾನು ಆಡಿಸ್ಕೊಂಡು, ಪಾಪ ಅವ್ರೇನೂ ತಿಂದಿರಲಿಲ್ಲ ಅಂದರು. ಆಮೇಲೆ ಮಧ್ಯ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟೆ. ಮತ್ತವ್ರವ್ರಿಗೆ ಅರ್ಥ ಆಗಲ್ಲ ಪಾಪ ಹಿಂದಿಯವರು. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲಂತೂ ಇನ್ನೂ ಚೆನ್ನಾಗಿ ಎಲ್ಲಿ ಪೇಯ್ನ್ ಇದೆ ಅಂತೆಲ್ಲ ಕೇಳಿಬಿಟ್ಟು ಮಾಡಿಕೊಟ್ರು. ಸೊ ನೆಕ್ಸ್ಟ್ ಟೈಮು ನಿಮ್ಮನ್ನೇ ಬುಕ್ ಮಾಡ್ತೀನಿ ಅಂದರೆ ಓಕೆ ಮಾಡಿ ಅಂತಂದರೆ ಎಲ್ಲ ಸರ್ವಿಸು ಮಾಡಿಕೊಡ್ತಾರಂತೆ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಇನ್ನೂ ಎಕ್ಸ್ಟ್ರಾ ಟೈಮೇ ಮಾಡಿದ್ರು ಅವರು. ನಾನೇನು ಕೇಳೇ ಇಲ್ಲ, ಅವರೇನೇ ಎಕ್ಸ್ಟ್ರಾ ಟೈಮ್ ಮಾಡಿದ್ರು. ನನಗೆ ಆ್ಯಕ್ಚುಲಿ 70 minutes ಬಾಡಿ ಮಸಾಜು, ಮೇ ಬಿ ಹಾಫ್ ಆನ್ ಅವರ್ ಏನೋ ಫೇಸ್ ಮಸಾಜ್ ಇತ್ತು. ಇನ್ನೂ ಎಕ್ಸ್ಟ್ರಾನೇ ಮಾಡಿದ್ದಾರೆ ಅವರು. ಸೊ ಇವಾಗ ಅವ್ರಿಗೆ ಪೇ ಮಾಡಿಬಿಡ್ತೀನಿ. ಚೆನ್ನಿ, ನಮಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಎನರ್ಜಿ ನಾವು ಬಾಡಿ ಪೇನ್ ಕಳಿಸ್ಬಿಟ್ರಾ ಏನ ಅವ್ರನ್ನ? ಹಾ, ಶಿಲ್ ಡೂ ಓನ್ಲಿ ಫಾರ್ ಮೀ, ನಾಟ್ ಫಾರ್ ನಾನು ಯು. ಹೋಗ್ತಿದ್ದೆ. ನೋ, ನಾಟ್ ಫಾರ್ ಯು, ಯಾ, ಓನ್ಲಿ ಫಾರ್ ಮೀ. ಚೆನ್ನಾಗಿತ್ತಾ? ಚೆನ್ನಾಗಿ ಮಾಡಿದ್ಲು. ಎಷ್ಟು 2 hour? ಶಿಷ್ಯನ ಬುಟ್ಟಿಗೆ ಹಾಕೊಂಡಿದ್ದೆ ಮಾತಾಡಿಸ್ಕೊಂಡು. ಆಮೇಲೆ ಹಿಂದಿ ಬರಲ್ವಲ್ಲ ಯಾರಿಗೆ? ನಿಂಗೆ? ನಿನಗೆ ಅವಳು ಬರಲ್ಲ. ನಂಗೆ ಸ್ವಲ್ಪ ಬರುತ್ತೆ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡೆ ಮಾತಾಡ್ಕೊಂಡು. ಚೆನ್ನಾಗಿ ಮಾಡಿದ್ರು ಪಾಪ. ಯಾಕೆ ನೀನ್ ಮಾಡಿಸ್ಕೊಬಿಡ್ಲಿಲ್ಲ, ಇವಳು ಮಾಡಿಸ್ಕೊಡ್ಲು ಗೈ? ನಿನ್ನ 2 hour ಹೋಗಿ ಎಷ್ಟು ಗಂಟೆ? 4. ಅವಳೇ ಮಾಡ್ಕೊಡೋದು ಸಾಕು ಸಾಕು ಅಂದ್ರು ಪಾಪ. 1 hourಗೆ ತಾನೇ ಇದ್ದಿದ್ದು. 70 minutes ಬಾಡಿ ಮಸಾಜ್ ಇತ್ತು. ಫೇಸ್ ಮಸಾಜು ಮೇ ಬಿ 20 minutes or 30 minutes ಇರ್ತದೆ. ಅಂದ್ರೆ 1.5 hour ಇತ್ತು. ಅರ್ಧ ಗಂಟೆ ಬುಟ್ಟಿಗೆ ಹಾಕೊಂಡು ಅರ್ಧ ಗಂಟೆ ತಿನ್ನೋದಕ್ಕೆ ಅಲ್ಲೋಯ್ತಲ್ಲ ಒಂದು 15-20 ನಿಮಿಷ. ಇವಾಗ ಇನ್ನೂ ನಿಮ್ದು ಆಗಿಲ್ವಾ? ಆಯ್ತು. ನೀನ್ ಎಂಡು ಬೇಗ ಮುಗಿಸ್ತೆ ತಾನೆ ವಿನೋದ್? ಅಲ್ಲಿ ಕೆಳಗೆ ಕೂತ್ಬಿಟ್ಟು ಅವ್ನು ಕೂತಿರೋದ್ರಲ್ಲ ಗೊತ್ತಾಗ್ತದೆ. ಬೇಗ ಮುಗಿಸ್ತೇನೆ. ಮುಗೀತಾ? ಈಗ 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು ಸ್ಟಾರ್ಟ್ ಆಗಿ ಅಷ್ಟೇ. ನಾನ್ ಕೇಳಿಸ್ಕೊತಾ ಇದ್ದೆ. ಅದು ಕೆಳಗಡೆ, ಇದು ಪ್ರಮೋಷನ್ ಪಾರ್ಟ್ ಇವಾಗ ಸ್ಟಾರ್ಟ್ ಆಗಿದ್ದು. ನೋಡಿ ಗೈಸ್, ನಾನು ಬೇಗ ಮುಗಿಸ್ತೀನಿ ಅಂದ್ರೆ ನಂಬೋದೇ ಇಲ್ಲ. ಅಲ್ಲ, ಅವಳು ಅವಾಗ್ಲೇ ಒಂದು ನಿಮ್ಮನೆ ವಿಡಿಯೋ ಮಾಡ್ತಾ ಇದ್ಲು. ಅದ್ರಲ್ಲಿ ಒಂದ್ ಡೈಲಾಗ್ 2 hour ಹೇಳಿದ್ರು. ಇವಾಗ ಅಷ್ಟೇ ಗೈಸ್, ಮಸಾಜ್ ಮಾಡಿಸ್ಕೊಂಡು ಈಗ ನಾನು ನೆಕ್ಸ್ಟ್ ನಂಗೆ ಪ್ಲೇಸ್ ಬಂದು ಏನ್ ಪ್ಲೇಸ್? ನಂಗೆ ಮಸಾಜ್ ಆಯ್ತು. ಓಕೆ.